Hi students, welcome back to my channel Universe of Physics. ನಾವು ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದೀವಿ ರಿಗಾರ್ಡಿಂಗ್ ಪಾರ್ಟ್ ಎ ಆ್ಯಸ್ ವೆಲ್ ಆಸ್ ಪಾರ್ಟ್ ಡಿ. ಪಾರ್ಟ್ ಎ ಮತ್ತು ಪಾರ್ಟ್ ಡಿಯಿಂದ ನಿಮಗೆ ಏನಾದರೂ ಬೆನಿಫಿಟ್ ಆಗಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಲಾಸ್ಟ್ ಪಾರ್ಟ್ ಎನಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಡ್ಯೂ ಟು ಸಮ್ ಇಶ್ಯೂಸ್ ಲಾಸ್ಟಲ್ಲಿ ಕೆಲವು ವಿಚಾರ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ಈಗ ಅದರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ಪಾರ್ಟ್ ಬಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನೋಡಿ, ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೆ ದಟ್ ಈಸ್ ಇನ್ ಕೇಸ್ ಆಫ್ ಪಾರ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವೆಲ್ಲ ರೀತಿಯ ಕ್ವಶನ್ಸು ಕೇಳ್ತಾ ಇದ್ದಾರೆ ಅಂತಂದು. ಯೂಶ್ವಲ್ ಆಗಿ ನೋಡಿ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇದ್ದೇ ಇರುತ್ತೆ, ಸ್ಟೇಟ್ಮೆಂಟ್ ಎ ಮತ್ತು ಸ್ಟೇಟ್ಮೆಂಟ್ ಬಿ ಅಂತ. ಅದರಲ್ಲಿ ಸ್ಟೇಟ್ಮೆಂಟ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಸ್ಟೇಟ್ಮೆಂಟ್ ಎ ಈಸ್ ರಾಂಗ್, ಸ್ಟೇಟ್ಮೆಂಟ್ ಬಿ ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಎ ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಬಿ ಈಸ್ ರಾಂಗ್, ಈ ಥರ ಎಲ್ಲ ಇರುತ್ತೆ. ಅದರಲ್ಲಿ ಯಾವುದು ಸೂಕ್ತವಾಗಿರುತ್ತೆ ಅದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಗ್ರಾಫ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಕೆಲವು ಗ್ರಾಫ್ ಏನಿರುತ್ತೆ ಆ ಗ್ರಾಫ್ ಬೇಸಿಸ್ ಮೇಲೆ ಕ್ವಶನ್ಸ್ ಇದೆ. ಇನ್ನು ಕೆಲವು ಸಲ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ಸ್ ಇರುತ್ತೆ. ಬಟ್ ಅಸರ್ಷನ್ ಆ್ಯಂಡ್ ರೀಸನ್ ಅವೆರಡು ಪೇಪರಲ್ಲಿ ಏನು ಕಂಡಕ್ಟ್ ಮಾಡಿದ್ದಾರೆ ಕೇಳಿಲ್ಲ, ಕೇಳಬಾರ್ದು ಅಂತ ಇಲ್ಲ ಅನಿಸುತ್ತೆ, ಮೋಸ್ಟ್ಲಿ ಕೇಳಿದ್ರೆ ಕೇಳ್ಬೋದು. ಈ ಥರ ಎಲ್ಲ ವೆರೈಟಿ ಆಫ್ ಕ್ವಶನ್ಸು ನಾವು ಫಸ್ಟ್ 15 MCQs ನೋಡ್ಬೋದು. ಸೊ ಈಗ ನೆಕ್ಸ್ಟು ಪಾರ್ಟ್ ಬಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪಾರ್ಟ್ ಬಿ ಅಂದ ತಕ್ಷಣ ನಮ್ಗೆ ಗೊತ್ತಿದೆ 2 marks ಕ್ವಶನ್ಸ್. ಪಾರ್ಟ್ ಬಿ 2 marks ಕ್ವಶನ್ಸ್ ಆಗಿರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಪಾರ್ಟ್ ಬಿ. ಇಟ್ ಈಸ್ ಪಾರ್ಟ್ ಬಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಪಾರ್ಟ್ ಬಿನಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ? 8 ಕ್ವಶನ್ಸ್ ಇರುತ್ತೆ. ಎಷ್ಟು ಕ್ವಶನ್ಸ್ ಇರುತ್ತೆ? 8 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 8 ಕ್ವಶನ್ಸ್ ನೀವು 5 ಮಾತ್ರ ಅಟೆಂಡ್ ಮಾಡಬೇಕಾಗುತ್ತೆ. ಔಟ್ ಆಫ್ 8 ಕ್ವಶನ್ಸ್ ಓನ್ಲಿ 5 ಕ್ವಶನ್ಸ್ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಯಾವೆಲ್ಲ ಚಾಪ್ಟ್ರಿಂದ ಬರ್ಬೋದು 8 ಕ್ವಶನ್ಸು? ಬೇಸ್ಡ್ ಆನ್ ಬ್ಲೂ ಪ್ರಿಂಟ್ ಆ್ಯಂಡ್ ಬೇಸ್ಡ್ ಆನ್ 2 ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಸ್ ಪೇಪರ್ಸ್ ನಾವು ಯಾವೆಲ್ಲ ಚಾಪ್ಟ್ರಿಂದ ಈ ಒಂದು ಪಾರ್ಟ್ ಬಿನಲ್ಲಿ 2 marks ಕ್ವಶನ್ಸ್ ಬರ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಈಸ್ ಫಸ್ಟ್ ಚಾಪ್ಟರ್, ಫಸ್ಟ್ ಒನ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್. ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್. Electric charge and field. Second one, electrostatic potential and capacitance. Electrostatic potential and capacitance, that is second chapter, potential and capacitance. Electrostatic potential and capacitance. And third chapter, current electricity. Current electricity. And fourth chapter, moving charges and magnetism. Moving charges and magnetism. Moving charges and magnetism. And fifth one, electromagnetic induction, that is EMI, electromagnetic induction. And sixth one, electromagnetic waves. Electromagnetic waves. And seventh one, atoms. And last chapter, semiconductor electronics. Semiconductor electronics. ನೋಡಿ, ದೀಸ್ ಆರ್ ದ 8 ಚಾಪ್ಟರ್ಸ್. 2 marks ಕ್ವಶನ್ ಬರೋ ಅಂಥ 8 ಚಾಪ್ಟರ್ಸು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಆ್ಯಂಡ್ ಆಲ್ಸೋ ಈಗ ನಾವು ಆ 2 ಪೇಪರ್ಸ್ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ 100% ಬ್ಲೂ ಪ್ರಿಂಟ್ ಫಾಲೋ ಆಗಿದೆ. ಇದರಲ್ಲಿ ಏನು 8 ಚಾಪ್ಟರ್ಸ್ ಇದೆ ಆ 8 ಚಾಪ್ಟರ್ಸಿಂದನೇ 2 marks ಕ್ವಶನ್ಸು ಇದುವರೆಗೂ ಬಂದಿರೋ ಅಂಥದ್ದು. ಹಾಗಾದರೆ ಇಲ್ಲಿ ನಾವು 2 marks ಕ್ವಶನ್ಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಇಲ್ಲಿ ನೋಡಿ. ಈಗ ಒಟ್ಟು 8 ಚಾಪ್ಟರ್ಸ್ ಇದೆ. ಈಚ್ ಚಾಪ್ಟರ್ಸಿಂದ ಒಂದೊಂದು ಕ್ವಶನ್ ಬರುತ್ತಾ. ಸೊ ನೀವು ಅಟೆಂಡ್ ಮಾಡಬೇಕಾದ್ರೆ ಓನ್ಲಿ 5 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು. ಹಾಗಾದರೆ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ಫಸ್ಟ್ ಚಾಪ್ಟರ್ ಇದು.
ಇದರಲ್ಲಿ ಒಂದು ಕ್ವಶನ್ ಬರ್ತಾ. ಯೂಶ್ವಲಾಗಿ ಇದು ಕ್ವಶನ್ ನಂಬರ್ ನಾವು ನೆನ್ಪಿಟ್ಕೋಬೋದು. ಕ್ವಶನ್ ನಂಬರ್ 21 ಪಾರ್ಟ್ ಬಿನಲ್ಲಿ ಕ್ವಶನ್ ನಂಬರ್ 21 ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡಿಂದನೇ ಇರುತ್ತೆ 2 ಮಾರ್ಕ್ಸ್ ಕ್ವಶನ್. ಅದೇ ಥರ 22nd ಕ್ವಶನ್ ನಂಬರ್ 22 ದಟ್ ಈಸ್ ಫ್ರಮ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತ ನೆನ್ಪಿಟ್ಕೋಬೋದು. ಆ್ಯಂಡ್ 23rd ಕರೆಂಟ್ ಎಲೆಕ್ಟ್ರಿಸಿಟಿ. ಆ್ಯಂಡ್ 24th ಕ್ವಶನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಆ್ಯಂಡ್ 25th ಕ್ವಶನ್ electromagnetic induction. And 26th question electromagnetic waves. And 27th atoms. And question number 28 from semiconductor electronics. ಈಗ ಅಟ್ಲೀಸ್ಟ್ ನಿಮಗೆ ಈ ಕ್ವಶನ್ ನಂಬರ್ ನೋಡಿದ ತಕ್ಷಣ ಇದು ಯಾವ ಚಾಪ್ಟರ್ ಕ್ವಶನ್ ಅಂತ ಗೊತ್ತಾಗಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ಕೆಲವು ಸಲ ಈಗ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಥವಾ ಬೇಸ್ಡ್ ಆನ್ ಎಲೆಕ್ಟ್ರೋಸ್ಟಾಟಿಕ್ ಅಥವಾ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಇದೆ. ಅದೇ ಥರ ಮ್ಯಾಗ್ನೆಟಿಕ್ ಫ್ಲಕ್ಸು ಇದೆ. ಸೊ ಅಥವಾ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇದೆ, ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇದೆ. ಅದೇ ಥರ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತಲೂ ಇದೆ. ಸಮ್ಟೈಮ್ಸ್ ಅದು ಕನ್ಫ್ಯೂಸ್ ಮಾಡ್ಕೊಂಡು ಯಾವುದ್ಯಾವುದೋ ಬರೆದಿರ್ತೀರ. ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಕೇಳಿದ್ರೆ ಮ್ಯಾಗ್ನೆಟಿಸಮ್ ಬರೆದಿರ್ತೀರ, ಮ್ಯಾಗ್ನೆಟಿಸಮ್ ಕೇಳಿದ್ರೆ ಎಲೆಕ್ಟ್ರೋಸ್ಟಾಟಿಕ್ಸ್ ಬರೆದಿರ್ತೀರ. ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಏನಂದ್ರೆ ಇಲ್ಲಿ ಕ್ವಶನ್ ನಂಬರ್ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿದ್ರೆ ನೋಡಿ, ಸ್ಟಾರ್ಟಿಂಗ್ ಬರೋ ಅಂಥದ್ದೆಲ್ಲ ಈ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಆದರೆ ಸ್ಟಾರ್ಟಿಂಗ್ ಕ್ವಶನ್ಸೇ ಇರುತ್ತೆ. ಮ್ಯಾಗ್ನೆಟಿಸಮ್ ಆದರೆ ನೆಕ್ಸ್ಟು ಒಂದು 3 ಕ್ವಶನ್ ಅಥವಾ 4 ಕ್ವಶನ್ ಆದಮೇಲೆ ಇರುತ್ತೆ. ನೋಡಿ, ಈ ಥರ ನೀವು ಲಾಜಿಕ್ಕಾಗಿ ಥಿಂಕ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ನೋಡಿ ವಿತ್ ಕ್ವಶನ್ ನಂಬರ್ ನಾವು ನೆನ್ಪಿಟ್ಕೋಬೋದು. ಕ್ವಶನ್ ನಂಬರ್ 21 ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡಿಂದನೇ ಬರುತ್ತೆ 2 ಮಾರ್ಕ್ಸ್ ಕ್ವಶನು. 22nd ಅಂತಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. 23rd ಕರೆಂಟ್ ಎಲೆಕ್ಟ್ರಿಸಿಟಿ. 24th ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. 25 EMI. 26 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. 27 ಆಟಮ್ಸ್. 28 ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಔಟ್ ಆಫ್ 8 ಕ್ವಶನ್ಸ್ ಒಂದು 100% ನ್ಯೂಮರಿಕಲ್ ಇರುತ್ತೆ. ಯಾಕೆಂದರೆ ಈಗ ನಾವು 2 ಪೇಪರ್ಸ್ ಅನಲೈಸ್ ಮಾಡಿದ್ರೆ, ಅವರೇ ಕೊಟ್ಟಿರೋಂಥ 2 ಪೇಪರ್ಸ್ ಅನಲೈಸ್ ಮಾಡಿದ್ರೆ 2 ಪೇಪರ್ಸಲ್ಲಿ 2 ಮಾರ್ಕ್ಸ್ ಒಂದು ನ್ಯೂಮರಿಕಲ್ ಬಂದಿದೆ. ಯಾವುದೆಲ್ಲ ನ್ಯೂಮರಿಕಲ್ ಬಂದಿದೆ ನೋಡಿ, ಇಲ್ಲಿ ಫಸ್ಟ್ ಪ್ರಿಪ್ರೇಟ್ರಿನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ ಬಂದಿದೆ. ಇದರಲ್ಲಿ ಫಸ್ಟ್ ಪ್ರಿಪ್ರೇಟ್ರಿನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ ಬಂದಿದೆ. ಅದೇ ಸೆಕೆಂಡ್ ಪ್ರಿಪ್ರೇಟ್ರಿನಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಬಂದಿದೆ. ನೋಡಿ, ಇದು ಸೆಕೆಂಡ್ ಪ್ರಿಪ್ರೇಟ್ರಿನಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಬಂದಿದೆ. ಫಸ್ಟ್ ಪ್ರಿಪ್ರೇಟ್ರಿನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ ಬಂದಿದೆ. ಅಂದರೆ 2 ಮಾರ್ಕ್ಸ್ದು ನ್ಯೂಮರಿಕಲ್. ಅಂದರೆ ಔಟ್ ಆಫ್ 8 ಕ್ವಶನ್ಸ್ 1 ನ್ಯೂಮರಿಕಲ್ ಇರುತ್ತೆ, ಇನ್ನು 7 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಸ್ ಯೂಶುವಲ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ನ್ಯೂಮರಿಕಲ್ ಇದ್ದೇ ಇರುತ್ತೆ. ಹಾಗಾದ್ರೆ ನೀವು ಯಾವ ರೀತಿ ಇದಕ್ಕೆ ಪ್ರಿಪೇರ್ ಆಗಬೇಕು ಅಂತಂದರೆ, ಈಗ ನೋಡಿ ಚಾಪ್ಟರ್ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಚಾಪ್ಟರ್ ಯಾವುದಿದೆ, ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ಇದೆ. ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡಲ್ಲಿ ಮ್ಯಾಕ್ಸಿಮಮ್ ವೆರೈಟಿ ಆಫ್ ಕ್ವಶನ್ಸ್, ಪಾಸಿಬಲ್ ಕ್ವಶನ್ಸ್ 2 ಮಾರ್ಕ್ಸಲ್ಲಿ ಯಾವುದೆಲ್ಲ ಕೇಳ್ಬೋದೋ ಅದೆಲ್ಲ ಲಿಸ್ಟ್ ಮಾಡ್ತಾ ಹೋಗಿ. ಆ ಲಿಸ್ಟ್ ಮಾಡಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ.